Social Science, Class 8, Chapter 16. Adjectives. ವಸ್ತುಗಳನ್ನು ವಿವರಿಸುವ ಪದಗಳು. Prominent, ಪ್ರಮುಖ ಮತ್ತು ಪ್ರಸಿದ್ಧ. Descriptive, ಯಾವುದಾದರೊಂದರ ಬಗ್ಗೆ ವಿವರಗಳನ್ನು ನೀಡುವ. Renowned, ಪ್ರಸಿದ್ಧ. Oriental, ಪೂರ್ವಕ್ಕೆ, ವಿಶೇಷವಾಗಿ ಏಷ್ಯಾಗೆ ಸಂಬಂಧಿಸಿದ. Financial, ಹಣಕಾಸಿನ ವಿಷಯಗಳ ಬಗ್ಗೆ. ಸ್ಪೈ, ಮಾಹಿತಿ ಪಡೆಯಲು ಇತರರನ್ನು ರಹಸ್ಯವಾಗಿ ಗಮನಿಸುವುದು. ಮಿಲಿಟರಿ, ಸೈನಿಕರು ಅಥವಾ ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ್ದು. ಫೇಮಸ್, ಅನೇಕ ಜನರಿಂದ ತಿಳಿದಿರುವ. ಕ್ಯಾಪಿಟಲ್, ಒಂದು ದೇಶ ಅಥವಾ ಪ್ರದೇಶದ ಅತಿ ಪ್ರಮುಖ ನಗರ. ಮಾಡರ್ನ್, ಹೊಸ ಅಥವಾ ಇತ್ತೀಚಿನ. ಟ್ರೇಡ್, ಸರಕುಗಳು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಚಟುವಟಿಕೆ. ಇನ್ಯೂಮರಬಲ್, ಎಣಿಸಲು ಸಾಧ್ಯವಿಲ್ಲದಷ್ಟು. ಫೆಲೋ ಹ್ಯೂಮನ್, ಇನ್ನೊಬ್ಬ ಮನುಷ್ಯ. ವರ್ಚಸ್, ಉನ್ನತ ನೈತಿಕ ಮಾನದಂಡಗಳನ್ನು ಹೊಂದಿರುವ. ಡೀಪ್, ಬಹಳ ಆಳವಾದ. ಎಡಿಕ್ಟ್ಸ್, ಅಧಿಕೃತ ಆದೇಶಗಳು ಅಥವಾ ಘೋಷಣೆಗಳು. ನ್ಯಾಷನಲ್, ಒಂದು ರಾಷ್ಟ್ರ ಅಥವಾ ದೇಶಕ್ಕೆ ಸಂಬಂಧಿಸಿದ. ಎನ್ಗ್ರೇವ್ಡ್, ಮೇಲ್ಮೈಯಲ್ಲಿ ಪದಗಳು ಅಥವಾ ವಿನ್ಯಾಸಗಳನ್ನು ಕೆತ್ತಲಾಗಿದೆ. ಎಕ್ಸ್ಟೆನ್ಸಿವ್, ದೊಡ್ಡ ಪ್ರದೇಶವನ್ನು ಆವರಿಸುವ. ವೇರಿಯಸ್, ಅನೇಕ ವಿಭಿನ್ನ ರೀತಿಯ. ನೊಮ್ಯಾಡಿಕ್, ಒಂದೇ ಸ್ಥಳದಲ್ಲಿ ವಾಸಿಸುವ ಬದಲು ಸ್ಥಳದಿಂದ ಸ್ಥಳಕ್ಕೆ ಚಲಿಸುವುದು. ಪ್ರೊಗೆನಿ, ಸಂತತಿ, ಮಕ್ಕಳು. ಟ್ರೈಬಲ್, ಬುಡಕಟ್ಟಿಗೆ ಸಂಬಂಧಿಸಿದ. ಯುನೈಟೆಡ್, ಒಂದಾಗಿ ಒಟ್ಟಾಗಿರುವುದು. ವಾಸ್ಟ್, ಬಹಳ ದೊಡ್ಡ. ಸಿಗ್ನಿಫಿಕೆಂಟ್, ಮುಖ್ಯ. ಡೈನಾಸ್ಟಿ, ಒಂದೇ ಕುಟುಂಬದಿಂದ ಬಂದ ಆಡಳಿತಗಾರರ ಸರಣಿ. ಆರ್ಟ್, ಚಿತ್ರಕಲೆ ಅಥವಾ ಶಿಲ್ಪಕಲೆಯಂತಹ ಸುಂದರ ವಸ್ತುಗಳನ್ನು ಸೃಷ್ಟಿಸುವುದು. ಆರ್ಕಿಟೆಕ್ಚರ್, ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ವಿಧಾನ. ಅಡ್ಮಿನಿಸ್ಟ್ರೇಷನ್, ಒಂದು ಗುಂಪು ಅಥವಾ ಸ್ಥಳವನ್ನು ನಿರ್ವಹಿಸುವ ವಿಧಾನ. ಅಂಬಾಸಡರ್, ಇನ್ನೊಂದು ದೇಶಕ್ಕೆ ಕಳುಹಿಸಿದ ಪ್ರತಿನಿಧಿ. ಶ್ರಮಶಾಸ್ತ್ರಿ, ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಮರುಶೋಧಿಸಿದ ವ್ಯಕ್ತಿ. ಮ್ಯಾನ್ಯುಸ್ಕ್ರಿಪ್ಟ್, ಕೈಯಿಂದ ಬರೆದ ಹಳೆಯ ಪುಸ್ತಕ ಅಥವಾ ದಾಖಲೆ. ಲೈಬ್ರರಿ, ಪುಸ್ತಕಗಳನ್ನು ಇರಿಸುವ ಸ್ಥಳ. ಎಕನಾಮಿಕ್ಸ್, ಹಣ ಮತ್ತು ಸರಕುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಮತ್ತು ಬಳಸಲಾಗುತ್ತದೆ ಎಂಬುದರ ಅಧ್ಯಯನ. ಪ್ರಿನ್ಸಿಪಲ್ಸ್, ಮೂಲಭೂತ ನಿಯಮಗಳು ಅಥವಾ ನಂಬಿಕೆಗಳು. ಫಾರಿನ್ ಪಾಲಿಸಿ, ಇತರ ದೇಶಗಳೊಂದಿಗೆ ವ್ಯವಹರಿಸಲು ಸರ್ಕಾರದ ಯೋಜನೆ. ಮ್ಯಾನೇಜ್ಮೆಂಟ್, ವಿಷಯಗಳನ್ನು ನಿರ್ವಹಿಸುವ ಅಥವಾ ನಿಯಂತ್ರಿಸುವ ಪ್ರಕ್ರಿಯೆ. ಸ್ಟ್ರೆಸ್, ಒತ್ತಡ ಅಥವಾ ಸೆಳೆತ. ನೆಟ್ವರ್ಕ್, ಸಂಪರ್ಕಿತ ವಸ್ತುಗಳ ಒಂದು ವ್ಯವಸ್ಥೆ. ಸಿಟಿ ಸೆಂಟರ್ಸ್, ನಗರಗಳ ಮುಖ್ಯ ಭಾಗಗಳು. ಗೇಟ್ವೇ, ಒಂದು ಪ್ರವೇಶ ದ್ವಾರ ಅಥವಾ ತೆರೆಯುವಿಕೆ.
ಬ್ಯಾಟಲ್, ಸೈನ್ಯಗಳ ನಡುವಿನ ಯುದ್ಧ. ಕೊರೊನೇಷನ್, ರಾಜ ಅಥವಾ ರಾಣಿಯನ್ನು ಕಿರೀಟಧಾರಣೆ ಮಾಡುವ ಸಮಾರಂಭ. ಸಫರಿಂಗ್, ನೋವು, ಸಂಕಟ ಅಥವಾ ಕಷ್ಟವನ್ನು ಅನುಭವಿಸುವ ಸ್ಥಿತಿ. ಹಾರ್ಮನಿ, ಒಪ್ಪಂದ ಅಥವಾ ಶಾಂತಿಯ ಸ್ಥಿತಿ. ರಿಗ್ರೆಟ್, ಸಂಭವಿಸಿದ ಯಾವುದಾದರೊಂದರ ಬಗ್ಗೆ ದುಃಖದ ಭಾವನೆ. ಪ್ರಾವಿನ್ಸಸ್, ಒಂದು ದೇಶ ಅಥವಾ ಸಾಮ್ರಾಜ್ಯದ ಮುಖ್ಯ ಆಡಳಿತ ವಿಭಾಗಗಳು. ಪಾಲಿಟಿಕ್ಸ್, ಸರ್ಕಾರದ ಚಟುವಟಿಕೆಗಳು ಮತ್ತು ದೇಶಗಳನ್ನು ಹೇಗೆ ನಡೆಸಲಾಗುತ್ತದೆ. ಆಸ್ಪಿರೇಷನ್ಸ್, ಬಲವಾದ ಆಶಯಗಳು ಅಥವಾ ಮಹತ್ವಾಕಾಂಕ್ಷೆಗಳು. ಕಂಪ್ಯಾಷನ್, ಕಷ್ಟಪಡುವ ಇತರರ ಬಗ್ಗೆ ಸಹಾನುಭೂತಿಯ ಭಾವನೆ. ಪರ್ಪಸ್, ಏನನ್ನಾದರೂ ಮಾಡುವ ಅಥವಾ ಸೃಷ್ಟಿಸುವ ಕಾರಣ. ಪೆಡೆಸ್ಟಲ್, ಒಂದು ಸ್ತಂಭ ಅಥವಾ ಪ್ರತಿಮೆಯ ಆಧಾರ. ಟ್ಯಾಕ್ಸ್ ಕನ್ಸೆಷನ್ಸ್, ಯಾರಿಗಾದರೂ ಸಹಾಯ ಮಾಡಲು ನೀಡಿದ ತೆರಿಗೆಯಲ್ಲಿನ ಕಡಿತಗಳು. ಸ್ಪೈಸ್, ಮಾಹಿತಿ ಪಡೆಯಲು ಇತರರನ್ನು ರಹಸ್ಯವಾಗಿ ಗಮನಿಸುವ ಜನರು. ಕಾಮರ್ಸ್, ಸರಕುಗಳು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಚಟುವಟಿಕೆ. ಇಂಪೆಟಸ್, ಏನನ್ನಾದರೂ ಸಂಭವಿಸುವಂತೆ ಅಥವಾ ವೇಗವಾಗಿ ಸಂಭವಿಸುವಂತೆ ಮಾಡುವ ಶಕ್ತಿ. ಸೆಕ್ಟ್, ಒಂದು ದೊಡ್ಡ ಧರ್ಮದೊಳಗಿನ ಒಂದು ಗುಂಪು. ಎಂಕರೇಜ್ಮೆಂಟ್, ಬೆಂಬಲ ಅಥವಾ ಭರವಸೆ ನೀಡುವ ಕಾರ್ಯ. ಟ್ರೈಬ್, ಸಾಮಾನ್ಯವಾಗಿ ಸಾಮಾನ್ಯ ಸಂಸ್ಕೃತಿ ಮತ್ತು ವಂಶಾವಳಿಯನ್ನು ಹೊಂದಿರುವ ಜನರ ಗುಂಪು. ಕಮ್ಯುನಿಟೀಸ್, ಒಂದೇ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪುಗಳು. ಲೀಡರ್ಶಿಪ್, ಜನರ ಗುಂಪನ್ನು ಮುನ್ನಡೆಸುವ ಅಥವಾ ಮಾರ್ಗದರ್ಶನ ಮಾಡುವ ಕಾರ್ಯ. ಕಾನ್ಫರೆನ್ಸ್, ಚರ್ಚೆಗಾಗಿ ಒಂದು ಔಪಚಾರಿಕ ಸಭೆ. ಮಿಷನರೀಸ್, ಧಾರ್ಮಿಕ ಸಂದೇಶವನ್ನು ಹರಡಲು ಕಳುಹಿಸಿದ ಜನರು. ಇಮ್ಮಾರ್ಟಲೈಸ್ಡ್, ಶಾಶ್ವತವಾಗಿ ಪ್ರಸಿದ್ಧವಾಗಿಸಿತು. ಅಡ್ವೊಕೇಟೆಡ್, ಒಂದು ಕಾರಣ ಅಥವಾ ನೀತಿಯನ್ನು ಸಾರ್ವಜನಿಕವಾಗಿ ಬೆಂಬಲಿಸಿದರು. ಹೆರಾಲ್ಡೆಡ್, ಘೋಷಿಸಲಾಯಿತು ಅಥವಾ ಸಂಕೇತಿಸಲಾಯಿತು. ಪ್ರಾಸ್ಪರ್, ಯಶಸ್ವಿಯಾಗಲು ಮತ್ತು ಅಭಿವೃದ್ಧಿ ಹೊಂದಲು.